ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ದೆ. ನಾನು ಹೇಳಿದ್ದೇ ಸತ್ಯ ಆಯಿತು. ರಾಜೀನಾಮೆ ಕೊಡಲು ರೆಡಿಯಾಗ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಂಜನಗೂಡಿನಲ್ಲಿ ಮಾಧ್ಯಮದ ಜೊತೆ ತಿಳಿಸಿದ್ದಾರೆ. ಇಂದು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ನಂಜನಗೂಡಿನ ತಾಲೂಕು ಕಚೇರಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ಕತೆ ಮುಗಿಯಿತು. ನಾನು ಹೇಳಿದ್ದೇ ಸತ್ಯ ಆಯಿತು. ನವೆಂಬರ್ ತಿಂಗಳಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ. ಯಾರಾದರೂ ಸಿಎಂ ಆಗಲಿ, ಹೆಣ ಹೊರುವುದಕ್ಕೆ ಯಾರಾದರೇನು? ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿರುವ ಹೆಣ. ಆ ಹೆಣ ಯಾರಾದರೂ ಹೂತುಕೊಳ್ಳಲಿ. ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕೆಂದು ತಿಳಿಸಿದರು. ನಂಜನಗೂಡು ತಾಲೂಕು ಆಡಳಿತ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಶಾಸಕ ಹರ್ಷವರ್ಧನ್, ತಾಲೂಕು ನಗರಾಧ್ಯಕ್ಷ ಸಿದ್ದರಾಜು, ಕೆಂಪಣ್ಣ, ಕೆಂಡಗಣ್ಣಪ್ಪ, ಕೃಷ್ಣಪ್ಪ ಗೌಡ, ವಕೀಲರಾದ ಮಹೇಶ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಗೊತ್ತಿಲ್ಲ ಇನ್ನ ರೆಡಿ ಆಗವ್ರೆ, ಮುಗೀತ ಅವ್ರ ಕತೆ. ಇನ್ನು ನಾನು ಹೇಳಿದ್ದು ನಿಜ ಆಯ್ತಲ್ಲ, ನಾನು ಹೇಳಿದ್ದೆ ಸತ್ಯ ಆಯಿತು. ಅವ್ರು ಹೇಳಿದ್ರು ದೋಷಿಸ್ಯಾನ ಅಂತ. ನಾನು ಹೇಳಿದ್ದೆ ಸತ್ಯ ಆಯಿತು. ನವಂಬರಲ್ಲಿ ಚೇಂಜ್ ಯಾರನ್ನ ಹಾಕ್ಕೊಂಡು ಹೆಣ ಹೊರಕ್ಕೆ ಯಾವನು ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ. ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ. ಹಿಂದೆನ ಹೊತ್ಕೊಳ್ಳಿ, ಮುಂದೆನ ಹೊತ್ಕೊಂಡು ಡಿ ಕೆ ಶಿವಕುಮಾರ್ ಹೊತ್ಲಿ, ಸಿದ್ದರಾಮಯ್ಯನ ಅವ್ರಿ. ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ಒಳ್ಳೇದಾಗ್ತಾ ಇಲ್ಲ. 2 ವರ್ಷದಿಂದ ಯಾವುದೋ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಇಡೀ ಕರ್ನಾಟಕ ಹಳ್ಳ ಬಿದ್ದ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀವಿ. ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇವತ್ತು ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು ಡಿ ಸಿ ಆಫೀಸ್ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಇವತ್ತೂ ಕೂಡ 2000 ಆತ್ಮಹತ್ಯೆಗಳಾಗಿದೆ. ಅದರಿಂದ ಈ ಬದಲಾವಣೆ ಒಂದೇ. ಈ ಸರ್ಕಾರ ತೊಲಗೋವರೆಗೂ ರೈತರಿಗೆ, ಜನಸಾಮಾನ್ಯರಿಗೆ ಒಳ್ಳೆಯದಾಗಲ್ಲ. ಇವತ್ತು ಅವರ ಮನವಿ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬಂದು ಬೀಗ ಹಾಕುವಂಥ ಪರಿಸ್ಥಿತಿ ತರಬೇಡಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 4ನೇ ತಾರೀಕು ಪೊಲೀಸವರು 6:30 ಸಾಯಂಕಾಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. 5ನೇ ತಾರೀಕು ನಿಗದಿಯಾಗಿರುತ್ತೆ ಎಲೆಕ್ಷನ್. ಸೊ ಹಾಗಾಗಿ ಇವತ್ತು ಅವ್ರು ಮತ್ತೆ ಕೇಳಿದ್ಕೆ 7 ದಿನ ಟೈಮ್ ಕೇಳ್ತಿದ್ರು. ಇಲ್ಲ, ಫಸ್ಟ್ ನೋಟಿಸ್ ಕೊಟ್ಟಿದ್ರೆ ನೀವು ಮತ್ತೆ ಆ ಥರ ಕೊಡೋಂಗಿಲ್ಲ, ಇಲ್ಲಿ ಇಮಿಡಿಯೇಟಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ಮೇಲೆ ಇವ್ರು ಬಂದರು ಇಲ್ಲಿ. ಇವತ್ತು ಸನ್ಮಾನ್ಯ ಅಶೋಕ್ ಅವರು ಹಿಂದೆ ಕಂದಾಯ ಸಚಿವರಾದ ಸಂದರ್ಭದಲ್ಲಿ ತಮಗೆಲ್ಲ ಜ್ಞಾಪಕ ಇದೆ, ಇದೇ ಮಿನಿ ವಿಧಾನಸೌಧ ಎದುರುಗಡೆ ಒಂದು ದೊಡ್ಡ ಹಳೆಯದೊಂದು ಬಿಲ್ಡಿಂಗ್ ಒಂದಿತ್ತು ಆ ಕಡೆ ಸಿಲ್ಕ್ ಬೋರ್ಡಲ್ಲಿ. ಎಷ್ಟು ವರ್ಷ ಆದರೂ ಹೊಡೆಯೋಕ್ಕಾಗ್ತಿರ್ಲಿಲ್ಲ ಇಲ್ಲಿ. ನಾನು ಎಷ್ಟು ಸತಿ ಮನವಿ ಎಲ್ಲ ಮಾಡಿ ಕೊನೆಗೆ ಇವ್ರ ಆದೇಶದ ಮೇಲೆ ಇವತ್ತು ಹೊಡೆದಾಕಿದ್ದಾರೆ ಇಲ್ಲಿ. ಇವತ್ತು ಒಳ್ಳೆ ಸುಸಜ್ಜಿತವಾದಂಥ ಒಂದು ಮಿನಿ ವಿಧಾನಸೌಧ ಕಟ್ಟೋಕ್ಕೆ ಕಾರಣಕರ್ತರಾಗಿದ್ದಾರೆ ಇಲ್ಲಿ. ಇವ್ರ ಅವಧಿಯಲ್ಲಿ ಹೆಚ್ಚು ಸಾಗುವಳಿನೂ ಕೂಡ ಕೊಟ್ಟಿದ್ದೀವಿ ನಾವು. ಏನಾಗಿದೆ ನಂಜನಗೂಡು ಅಂತ ಕೇಳ್ಕೊಂಡ್ಬಂದ್ರು ನನಗೆ ಇಲ್ಲಿ. ನಾನು ಏನು ಹೇಳೋದು ನಂಜನಗೂಡು ಅಭಿವೃದ್ಧಿ ವಿಚಾರದಲ್ಲಿ. ಸೊ ಹಾಗಾಗಿ ಇವತ್ತು ಏನು ಕಾನೂನು ವಿಷಯದಿದೆ ಆ ವಿಷಯ ಸಂಬಂಧಪಟ್ಟಂಗೆ ನಾನಿವತ್ತು ನಮ್ಮ ನಾಯಕರಿಗೆ ಹೇಳಿದಾಗ, ಇಲ್ಲ ನಾವು ಬಂದು ಖಂಡಿತ ಮಾತಾಡ್ತಿರೋ ಅವ್ರ ಬಗ್ಗೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಇಲ್ಲಿ. ನೋಡಪ್ಪ, ಇಲ್ಲಿ ರಾಜ್ಯದಲ್ಲಿ ಪೂರ್ತಿ